ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಡ್ರೈ ಫ್ರೂಟ್ಸ್ ಗುಲಾಬ್ ಜಾಮೂನ್ ಯಾವತ್ತಾದರೂ ಈ ರೀತಿ ಟ್ರೈ ಮಾಡಿದ್ದೀರಾ? ಯಾವ ರೀತಿ ಅಂತಂದ್ರೆ ಈ ವಿಡಿಯೋ ನೋಡಿ ಗೊತ್ತಾಗತ್ತೆ. ಮೊದಲನೇದಾಗಿ ಇಲ್ಲಿ ನಿಮ್ಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಬೋದು. ನಾನು ಬಾದಾಮಿ, ವಾಲ್ನಟ್ಟು, ಕಿಸ್ಮಿಸ್ ಮತ್ತು ಕಪ್ಪು ಒಣ ದ್ರಾಕ್ಷಿ, ಕೊನೆಯದಾಗಿ ಗೋಡಂಬಿ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಇಲ್ಲ. ನಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ದೊಡ್ಡ ಪೀಸಸ್ ಆಗು ಕಟ್ ಮಾಡ್ಕೊಬೋದು. ಡ್ರೈ ಫ್ರೂಟ್ಸ್ ಆಗ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ. ಡ್ರೈ ಫ್ರೂಟ್ಸ್ ಇಷ್ಟ ಇರೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಬೋದು. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ ಗುಲಾಬ್ ಜಾಮೂನ್ ಅಂದರೆ ಡ್ರೈ ಫ್ರೂಟ್ಸ್ನ ಜಾಮೂನ್ ಒಳಗಡೆ ಸ್ಟಫ್ ಮಾಡ್ತೀವಿ. ಅದನ್ನು ಯಾವಾಗಲೂ ನಾವು ತಿಂದಿರ್ತೀವಿ. ಆದರೆ ಈ ಥರ ಯಾವಾಗಲೂ ನೀವು ಟ್ರೈ ಮಾಡಿರಲ್ಲ ಅನ್ಕೋತೀನಿ. ಮಾಡಿದೆ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ 500 ಗ್ರಾಮಷ್ಟು ಗುಲಾಬ್ ಜಾಮೂನ್ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ನಾವೇನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ವಲ್ಲ ಅದ್ರ ಜೊತೆನೇ ಜಾಮೂನ್ ಮಿಕ್ಸ್ನ ನಾವು ಮಿಕ್ಸ್ ಮಾಡ್ಕೊಬೇಕು. ಈಗ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿಸಿ ಆರಿಸಿದ್ದ ಹಾಲನ್ನ ಉಪಯೋಗಿಸ್ಕೊಂಡು ನಾವು ಇದನ್ನು ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ನೀರಲ್ಲಿ ಹಿಟ್ಟನ್ನ ಕಲಿಸೋದಕ್ಕಿಂತ ಹಾಲಲ್ಲಿ ಕಲಿಸಿದ್ರೇ ನಮಗೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಮತ್ತು ಜಾಮೂನ್ ಉಂಡೆಗಳು ಕಟ್ಟಬೇಕಾದ್ರೆ ನಮಗೆ ಕ್ರ್ಯಾಕ್ ಸಹ ಬರೋದಿಲ್ಲ. ಹಿಟ್ಟು ಈ ಹದಕ್ಕೆ ಬಂದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಮೂತಾಗಿ ಕಲಿಸ್ಕೋಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾವು ಹಿಟ್ಟು ಕಲಿಸ್ಬೇಕಾದ್ರೆ ನಮಗೆ ಡ್ರೈ ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೇಲ್ಮೇಲೆ. ನೋಡಿ ಹಿಟ್ಟು ಕಲಿಸ್ಕೊಂಡಾಯಿತು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈಗ ಈ ಹಿಟ್ಟನ್ನು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ. ಒಂದು ಕಡೆ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಈಗ ಈ ಒಂದು ಗ್ಲಾಸಲ್ಲಿ 1.5 ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು. ಈ ಸಕ್ಕರೆನ ಒಂದು ಕಡೆ ಕರ್ಗಕ್ಕೆ ಇಟ್ಬಿಟ್ಟು 2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪಾಕ ಬರಬೇಕು ಅಂತ ಏನಿಲ್ಲ, ಕರಗಿದ್ರೆ ಸಾಕು. ಇನ್ನೊಂದು ಕಡೆ ನಾವು ಜಾಮೂನ್ನ ಕರಿಯೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನೋಡಿ ಆ ಉಂಡೆಗಳು ಮುಳುಗೋ ಅಷ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾಯೋ ಅಷ್ಟರಲ್ಲಿ ಜಾಮೂನ್ ಉಂಡೆಗಳನ್ನ ಮಾಡ್ಕೊಂಬಿಡೋಣ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಈ ರೀತಿ ಜಾಮೂನ್ನ ರೋಲ್ ಮಾಡಿ ಇಟ್ಕೊಬೇಕು. ನೋಡಿ ಒಂದೇ ಒಂದು ಕ್ರ್ಯಾಕೂ ಕಾಣಿಸ್ತಾ ಇಲ್ಲ, ಚೆನ್ನಾಗಾಗಿದೆ. ಈಗ ನಾನು ಇನ್ನೊಂದು ಉಂಡೆ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಕ್ರ್ಯಾಕು ಬರಲ್ಲ. ನಾವು ಕ್ರ್ಯಾಕ್ ಬಂದರೆ ಏನಾಗುತ್ತೆ, ಎಣ್ಣೆಲಿ ಕರಿಬೇಕಾದ್ರೇ ಅದು ಸೀಳ್ಬಿಟ್ಬಿಡುತ್ತೆ. ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ. ಸೊ ನಾವು ಕ್ರ್ಯಾಕ್ ಇಲ್ಲದೆ ಇರೋಂಗೆ ಉಂಡೆಗಳು ಮಾಡ್ಕೋಬೇಕು. ಈ ಕಡೆ ಸಕ್ಕರೆ ಪಾಕ ಕರಗ್ತಿದೆ ನೋಡಿ. ಈಗ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಜಾಮೂನು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಅಷ್ಟು ಕಲರ್ ಬಂದರೆ ಸಾಕು. ತುಂಬ ಕಪ್ಪಗಾದ್ರೂ ಚೆನ್ನಾಗಿರಲ್ಲ, ಇದೋಗ್ಬಿಡುತ್ತೆ. ಹಾಗೆ ಬೇಗ ಎಣ್ಣೆಯಿಂದ ತೆಗೆದುಬಿಟ್ರು ಒಳಗಡೆ ಬೆಂದಿರೋದಿಲ್ಲ. ನಾನಿವಾಗ ಎಲ್ಲ ಜಾಮೂನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಡೀಪ್ ಫ್ರೈ ಮಾಡಿರೋ ಜಾಮೂನ್ನೆಲ್ಲ ನಾವು ತಕ್ಷಣವೇ ಸಕ್ಕರೆ ಪಾಕಕ್ಕೆ ಹಾಕಬಾರ್ದು. 5 ನಿಮಿಷನಾದರೂ ಈಚೆ ಇಡಬೇಕು. ಅದು ತಣ್ಣಗಾದ್ಮೇಲೆ 5 ನಿಮಿಷ ಬಿಟ್ಟು ಸಕ್ಕರೆ ಪಾಕಕ್ಕೆ ಸೇರಿಸಿದ್ರೆ ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ನೋಡಿ ಜಾಮೂನೆಲ್ಲ ಎಷ್ಟು ಸಣ್ಣ ಸಣ್ಣದಾಗಿದ್ದಾವೆ. ಇದನ್ನು ಒಂದು 2 ಅವರ್ ಹಾಗೆ ಬಿಟ್ಬಿಟ್ರೆ ನಾವು ಜಾಮೂನು ಸಕ್ಕರೆ ಪಾಕನ ಹೀರ್ಕೊಂಡು ಸ್ವಲ್ಪ ದೊಡ್ಡ ಸೈಜ್ ಆಗಿರುತ್ತೆ. ನೋಡ್ಬೋದು ಜಾಮೂನ್ ಫೈನಲಿ ರೆಡಿ ಆಗಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಪ್ರತಿಯೊಂದು ಬೈಟ್ಗೂ ನಮಗೆ ಡ್ರೈ ಫ್ರೂಟ್ಸ್ ಸಿಗುತ್ತೆ ನಾವು ಈ ಥರ ಮಾಡಿಕೊಂಡ್ರೆ. ಡ್ರೈ ಫ್ರೂಟ್ ಸ್ಟಫ್ ಮಾಡೋದಕ್ಕಿಂತ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ನಾನಿಲ್ಲಿ ನೋಡಿ ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಪುಡಿ ಏನೂ ಸೇರಿಸಿಲ್ಲ ನಾನು, ಜಸ್ಟ್ ತುರಿದಿಟ್ಕೊಂಡಿರೋದಷ್ಟೇ. ಸುಮ್ಮನೆ ಜಾಮೂನ್ ಉಂಡೆಗಳನ್ನ ಕೊಬ್ಬರಿ ತುರಿಯಲ್ಲಿ ಉರುಳಿಸಿಟ್ಟಿರೋದಷ್ಟೇ. ನಾನು ಸೇಮ್ ಡ್ರೈ ಜಾಮೂನ್ ತಿಂದಿರೋ ಟೇಸ್ಟೇ ಇರುತ್ತೆ. ಒಳಗಡೆ ಎಲ್ಲ ಎಷ್ಟು ಈವನಾಗಿ ಬೆಂದಿದೆ. ಮತ್ತು ನಮಗೆ ಎವ್ರಿ ಬೈಟಲ್ಲೂ ಸಹ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಮಕ್ಕಳಿಗೆ ನಾವು ಈ ರೀತಿ ಡ್ರೈ ಫ್ರೂಟ್ ಸ್ವೀಟ್ಸ್ ಕೊಟ್ಟಾಗ ಅವ್ರಿಗೆ ಚೀವ್ ಮಾಡೋಕ್ಕೆ ಬರಲ್ಲ. ಡ್ರೈ ಫ್ರೂಟ್ಸ್ ಪೀಸಸ್ ದೊಡ್ಡದಾಗಿದ್ದರೆ ಅದನ್ನು ರಿಮೂವ್ ಮಾಡಿ ತಿನ್ನಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.